ನೀವೇನಾದರೂ ಪತ್ರಿಕಾ ವಿತರರಾಗಿ ಕೆಲಸ ಮಾಡ್ತಾ ಇದ್ದೀರಾ? ದೃಶ್ಯ ಅಥವಾ ಮುದ್ರಣ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಫೋಟೋಗ್ರಾಫರ್ ಅಥವಾ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಇಸ್ತ್ರಿ ಅಂಗಡಿಯನ್ನು ಇಟ್ಕೊಂಡಿದ್ದೀರಾ? ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ? ಅಥವಾ ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಅಡುಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಈಗ ಹೇಳಿದಂಥ ಅಷ್ಟು ವಿಧದ ಕೆಲಸ ಮಾಡುವಂಥವರು ಹಣಕಾಸು ಬೇಕು ಅಂತಂದಾಗ ಫೈನಾನ್ಸ್ಗಳಿಗೆ ಮೊರೆ ಹೋಗಿ ಅಲ್ಲಿಂದ ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲವನ್ನು ಪಡೆದುಕೊಳ್ತಾರೆ ಹಾಗೂ ತಮ್ಮ ದುಡಿಮೆಯ ಬಹಳಷ್ಟು ಹಣವನ್ನು ಬಡ್ಡಿ ರೂಪದಲ್ಲಿ ಕೊಟ್ಟು ಸೋತು ಹೋಗಿರ್ತಾರೆ. ಇದಕ್ಕೆ ಶ್ಯೂರಿಟಿ ಅಂತ ಹೇಳಿ ಚೆಕ್ಗಳನ್ನು ಕೊಟ್ಟಿರ್ತಾರೆ. ಕೆಲವೊಂದ್ಸಲಿ ಹಣ ಪಾವತಿ ಮಾಡದೇ ಇದ್ದಾಗ ಅಥವಾ ಫೈನಾನ್ಸ್ನವರು ಬೇಕಂತಲೇ ಎಷ್ಟೋ ಜನಕ್ಕೆ ಚೆಕ್ ಕೇಸ್ಗಳನ್ನು ಹಾಕಿ ಬಹಳಷ್ಟು ಜನರ ಜೀವನ ನರಕ ಆಗಿರೋದನ್ನು ನಾವು ಕಾಣ್ತೀವಿ. ಇದಕ್ಕೆ ಪರಿಹಾರ ಏನು ಅಂತಂದರೆ, ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು 2020ರಲ್ಲಿ ಜೂನ್ 1ರಂದು PM ಸ್ವನಿಧಿ ಯೋಜನೆಯನ್ನು ತಂದಿದ್ದಾರೆ. ಈ ಸ್ವನಿಧಿ ಯೋಜನೆ ಏನಪ್ಪ ಅಂತಂದರೆ, ನಾನು ಹೇಳಿದಂತಹ ಈ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಣ್ಣ ಪ್ರಮಾಣದ ಉದ್ಯೋಗವನ್ನು ಮಾಡ್ತಾ ಇರುವಂಥವ್ರಿಗೆ 10,000 ಹಣವನ್ನು ಬ್ಯಾಂಕ್ನ ಮೂಲಕ ಸಾಲವನ್ನು ನೀಡಲಾಗುತ್ತೆ. ಈ ಸಾಲಕ್ಕೆ ಯಾವುದೇ ಶ್ಯೂರಿಟಿಯನ್ನು ಕೊಡುವ ಅವಶ್ಯಕತೆ ಅಥವಾ ಚೆಕ್ಕನ್ನು ಇಡುವ ಅವಶ್ಯಕತೆ ಇರೋದಿಲ್ಲ. ಈ ಸಾಲನ ಹೇಗೆ ಪಡ್ಕೊಳ್ಬೇಕು ಅಂತಂದರೆ, ನಮ್ಮ ವ್ಯಾಪ್ತಿಯಲ್ಲಿರುವಂತಹ ನಗರಸಭೆ ಅಥವಾ ನಗರ ಪಾಲಿಕೆ ಅಲ್ಲಿ ಸ್ವನಿಧಿ ಯೋಜನೆಗೋಸ್ಕರನೇ ಸಿಬ್ಬಂದಿಯನ್ನು ನೇಮಕ ಮಾಡಿರ್ತಾರೆ. ಅಲ್ಲಿ ಹೋಗಿ ನಾವು ನಮ್ಮ ಆಧಾರ್ ಕಾರ್ಡ್, ಕೆಲಸ ಮಾಡ್ತಿರುವಂತಹ ಒಂದು ಫೋಟೋ ಮತ್ತು ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ನ ಡೀಟೇಲ್ಸ್, ರಾಷ್ಟ್ರೀಕೃತ ಬ್ಯಾಂಕ್ನ ಡೀಟೇಲ್ಸ್ ಇಷ್ಟನ್ನು ನಾವು ಕೊಟ್ಟು ಬರಬೇಕು. ಅವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ನಂತರ ನಾವು ಯಾವ ಬ್ಯಾಂಕಿನ ದಾಖಲಾತಿ ಕೊಟ್ಟಿರ್ತೀವೋ ಅಲ್ಲಿಗೆ ಎಲ್ಲ ರೆಕಾರ್ಡ್ಗಳನ್ನು ಕಳಿಸ್ಕೊಡ್ತಾರೆ. ತದನಂತರ ಬ್ಯಾಂಕಿನವರೇ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ನಮಗೆ ಫೋನ್ ಮಾಡ್ತಾರೆ. ನಾವು ಹೋಗಿ ಲೋನನ್ನು ಪಡ್ಕೊಂಡು ತದನಂತರ 7% ಬಡ್ಡಿ ದರ, ವಾರ್ಷಿಕ 7% ಬಡ್ಡಿ ದರದಲ್ಲಿ ನಾವು ಹಿಂದಿರುಗಿಸಿದ ನಂತರ ಪುನಃ 30,000, ತದನಂತರ 50,000, ಹಾಗೆಯೇ 1 ಲಕ್ಷ, 2 ಲಕ್ಷದವರೆಗೂ ಕೂಡ ಸ್ವನಿಧಿ ಯೋಜನೆಯಲ್ಲಿ ಸಾಲವನ್ನು ನೀಡಲಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಚೆಕ್ಗಳನ್ನು ಪಡ್ಕೊಳ್ಳಲ್ಲ, ಯಾರು ಶ್ಯೂರಿಟಿಯ ಅವಶ್ಯಕತೆ ಇರಲ್ಲ, ನಮ್ಮ ಸ್ಥಿರ ಅಥವಾ ಚರ ಆಸ್ತಿಗಳನ್ನು ಇಡುವ ಅವಶ್ಯಕತೆ ಇರಲ್ಲ. ನಾವು ಸ್ವನಿಧಿಯನ್ನು ಯೋಜನೆಯ ಲಾಭವನ್ನು ಪಡ್ಕೊಂಡು ಸ್ವಾಭಿಮಾನವಾಗಿ ಬದುಕ್ಬೋದು ಮತ್ತು ಈ ನಮ್ಮ ದುಡಿಮೆಯ ಬಹುಪಾಲು ನಮಗೆ ಉಳಿಯುತ್ತೆ ಹಾಗೂ ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಹಾಗಾಗಿ ಸ್ನೇಹಿತರೆ, ಸ್ವನಿಧಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಸ್ವಾಭಿಮಾನದ ಬದುಕನ್ನು ಬದುಕೋಣ ಅಂತ ಹೇಳ್ತಾ, ನಿಮ್ಮಲ್ಲಿ ಆದಷ್ಟು ಬೇಗ ಯಾರ್ಯಾರು ಸ್ವನಿಧಿ ಯೋಜನೆಯ ಲಾಭವನ್ನು ಪಡ್ಕೊಂಡಿಲ್ವೋ ನೀವು ಈಗಲೇ ಹೋಗಿ ಅರ್ಜಿ ಸಲ್ಲಿಸಿ.